ಕರ್ನಾಟಕದ ವಿದ್ಯಾರ್ಥಿಗಳು ಯುವಕರು ವಿದ್ಯಾರ್ಥಿನಿಯರು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅಲ್ಲೆಲ್ಲ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ರೀಲ್ಸ್ ಮಾಡ್ತೀರಿ, ಅಲ್ಲೆಲ್ಲ ಟಾಯ್ಲೆಟ್ ಕುತ್ಕೊಂಡು ರೀಲ್ಸ್ ಮಾಡ್ತೀರಿ, ಇಲ್ಲೆಲ್ಲ ಪಾರ್ಕ್ ಅಲ್ಲಿ ಕುತ್ಕೊಂಡು ರೀಲ್ಸ್ ಮಾಡ್ತೀರಿ, ಮೇಕಪ್ಗಳು ಮಾಡೋವಾಗ ಮಾಡೋಕ್ ಮುಂಚೆ, ಮಲಗೋಕ್ ಮುಂಚೆ ರೀಲ್ಸ್ ಮಾಡ್ಕೊಂಡು ದರಿದ್ರ ಮುಂದೆ ಅದು ಮಾಡ್ಕೊಂಡು ನೋವು ಸಾಯ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ನೋವಾಗ್ತದೆ. ನಮ್ಮ 35 ವರ್ಷದ ಹೋರಾಟದಲ್ಲಿ ಇವತ್ತಿನ ಪರಿಸ್ಥಿತಿ ಬಹಳ ಕಷ್ಟ ಇದೆ. ಉತ್ತರ ಭಾರತದ ಜನ ಕರ್ನಾಟಕವನ್ನು ಆಕ್ರಮಿಸಿಕೊಂಡಿದ್ದಾರೆ, ನಮ್ಮ ಉದ್ಯೋಗವನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಮನೆ ಬಾಗಿಲು ಬಂದಿದ್ದಾರೆ, ಮನೆಯೊಳಗೆ ಬಂದಿದ್ದಾರೆ. ನಾಳೆ ದಿನ ನಮ್ಮನ್ನ ಇಲ್ಲಿಂದ ಓಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸ್ವತಂತ್ರ ಬಂದು 70 ವರ್ಷ ಆಗ್ತಾ ಇದೆ. ನಾಳೆ 15ನೇ ತಾರೀಕಿಗೆ ಕುಡಿಯೋ ನೀರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು, ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು, ಶಿಕ್ಷಣದ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು, ತಿನ್ನು ಅನ್ನಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದ. ಇನ್ನು ನಮ್ಮ ಆನೇಕಲ್ ತಾಲೂಕಲ್ಲಿ 4-5 ಹಳ್ಳಿಗಳಲ್ಲಿ ಸುಮಾರು 2000 ಎಕರೆ ಭೂಮಿನ ಅವರ ಸರ್ಕಾರನೇ, ನಮಗೆ ಗೊತ್ತಿರೋದಿಲ್ಲ, ಪಾಡಿ ತೆಗೆದು ನೋಡಿದ್ರೆ ಸರ್ಕಾರ ಅಂತ ಬರ್ತದೆ, KDB ಅಂತ ಬರ್ತದೆ, KHB ಅಂತ ಬರ್ತದೆ. ಈ ರೀತಿ ಒಂದು ರೀತಿಯ ರೌಡಿಸಮ್ ಸರ್ಕಾರ ರೈತರ ಮೇಲೆ, ಜನಸಾಮಾನ್ಯರ ಮೇಲೆ ಮಾಡ್ತಕ್ಕಂಥ ರೌಡಿಸಮ್. ಅವ್ರ ಹೊಟ್ಟೆಗೆ ಮಣ್ಣು ತಿನ್ನಕ್ಕಾಗತ್ತ ಭೂಮಿಯನ್ನೆಲ್ಲ ಬಿಟ್ಬಿಟ್ಟು ಏನ್ ಕೊಡ್ತಾರೆ? ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಬರೀ ಬಾಕಿಗಳಲ್ಲಿ ಮಾತ್ರ ಹೇಳೋದು. ಅವ್ರನ್ನ ಬೆನ್ನು ಮೂಳೆ ಬರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಸರ್ಕಾರಗಳೇ. ಕನ್ನಡ ಜಾಗೃತಿ ವೇದಿಕೆ ಮೇಕೆದಾಟು ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಭಾಷಾ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಕಾವೇರಿ ಹೋರಾಟಕ್ಕೆ, ಕನ್ನಡ ಕನ್ನಡ ನಮ್ಮ ಸಂಗಡ, ಏನೇ ಬರಲಿ ಯಾರೇ ಬರಲಿ, ಯಾರೇ ಬರಲಿ, ಕನ್ನಡ ಜಾಗೃತಿ ವೇದಿಕೆ ಯುವಕರ ಪರ ಹೋರಾಟಕ್ಕೆ. ಕನ್ನಡ ಜಾಗೃತಿ ವೇದಿಕೆಗೆ 100 ಯುವಕರ ಸೇರ್ಪಡೆ, ನೂತನ ಪದಾಧಿಕಾರಿಗಳ ಆಯ್ಕೆ. ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ್ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಸೇರ್ಪಡೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ 100 ಯುವಕರು ಕನ್ನಡ ಜಾಗೃತಿ ವೇದಿಕೆಗೆ ಸೇರ್ಪಡೆಯಾದರು. ಇದೇ ವೇಳೆ ಅತ್ತಿಬೆಲೆ, ಸರ್ಜಾಪುರ ಹಾಗೂ ಜಿಗಣಿ ಹೋಬಳಿಗಳಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವು, ಯುವ ಶಕ್ತಿಯೇ ದೇಶದ ನಿಜವಾದ ಸಂಪತ್ತು. ನಾಡು, ನುಡಿ, ಜಲ ಹಾಗೂ ಭಾಷೆಯ ವಿಚಾರದಲ್ಲಿ ಸಮಸ್ಯೆಗಳು ಎದುರಾದಾಗ ಯುವಕರು ಪಕ್ಷಾತೀತವಾಗಿ ಹೋರಾಟಕ್ಕೆ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದರು. ರಾಜ್ಯದ 31 ಜಿಲ್ಲೆಗಳಲ್ಲೂ ಕನ್ನಡ ಜಾಗೃತಿ ವೇದಿಕೆ ಸಂಘಟನಾ ಕಾರ್ಯವನ್ನು ನಡೆಸುತ್ತಿದೆ ಎಂದು ಅವರು ತಿಳಿಸಿದರು. ಯುವಕರಲ್ಲಿ ಐಕ್ಯತೆ, ಏಕತೆ ಹಾಗೂ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳಾದ ಮುಕ್ತಾರ್, RNS ರವಿ, ಕೋದಂಡರಾಮ, ಮಡಿವಾಳ ವೆಂಕಟಸ್ವಾಮಿ, ಸುಮಾಲಿನಿ, ನಾಗರತ್ನ, ಮಧುಕುಮಾರ್, ಸತೀಶ್ ರಾಜ್, ಜಾವೀದ್, ನದೀಮ್, ಜೈಬೀಬ್ ಅಂಬರೀಶ್, ಸೂರ್ಯ, ಮಧು, ಮೋಹನ್, ಅಫ್ಜಾಲ್, ಶೇರ್ ಖಾನ್, ಮೆಹಬೂಬ್ ಪಾಷಾ, ಶಂಶು, ಸಲಾಮತ್, ಮುನಿರಾಜಾಚಾರ್, ಬಸವ, ಸುರೇಶ್, ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಕೂಡ ಅವರವರ ರಾಜ್ಯದ ಜನರ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಸರ್ಕಾರಗಳು ಅವ್ರ ಪರವಾಗಿ ಮಾತನಾಡ್ತಾರೆ. ಆಮೇಲೆ ಸಾಮಾನ್ಯ ಜನರು ಕೂಡ ಅವ್ರ ಪರವಾಗಿ ಜನತೆ ಪರವಾಗಿ ಧ್ವನಿಯನ್ನು ತೆಗಿತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸಂಘಟನೆ ಯಾವುದೋ ಒಂದು ಹೋರಾಟಕ್ಕೆ ಕರೆ ಕೊಟ್ರೆ ಇವ್ರಿಗೇನು ಬೇರೆ ಕೆಲಸ ಇಲ್ವಾ, ಇವ್ರಿಗೆ ಮಾಡೋ ಕೆಲಸ ಇಲ್ವಾ ಅಂತೇಳಿ ಹೇಳ್ತಾರೆ. ಇವತ್ತು ಕುಡಿಯೋ ನೀರಿನ ಹೋರಾಟ ಇದು ದಶಕಗಳಿಂದ ಬಗೆಹರಿಸಲಾಗದಂತ ಹೋರಾಟವನ್ನು ನಾವು ಹೊತ್ಕೊಂಡು ಹೋರಾಡ್ತಾ ಇದ್ದೀವಿ. ಇದು ಬಗೆಹರಿಸುವಂತ ಸಮಸ್ಯೆನೇ, ಇದೇನು ಬಗೆಹರಿಸಬೇಕಾಗಿರ್ತಕ್ಕಂಥ ಸಮಸ್ಯೆ ಅಲ್ಲ. ಆದ್ರೆ ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳಿಗೆ ಅದ್ರ ಬಗ್ಗೆ ಕಾಳಜಿನೂ ಇಲ್ಲ, ಬದ್ಧತೆನೂ ಇಲ್ಲ, ಜವಾಬ್ದಾರಿ ಅಂತೂ ಇಲ್ಲವೇ ಇಲ್ಲ. ಅಂದ್ರೆ ಕಾರಣ ಏನು ಅಂತ ಹೇಳಿದ್ರೆ, ಸಮಸ್ಯೆಯನ್ನ ಹಾಗೆ ಇಟ್ಕೊಂಡು ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ಯಾರು ಕೂಡ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಕೇವಲ ನಾಗರಿಕರ ಅಥವಾ ಜನರ ಮತದಾರರ ಕಣ್ಣಿಸುವ ತಂತ್ರನೇ ಹೊರತು ಇನ್ನ ಅವರು ಆತ್ಮಸಾಕ್ಷಿಯಾಗಿ
ತನ್ನ ಜವಾಬ್ದಾರಿಯನ್ನು ಎತ್ಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬಿಡ್ತೀವಿ ಅಂತೇಳಿ ಶಬ್ದ ಮಾಡ್ತಕ್ಕಂಥ ನಾಯಕರು ಇಲ್ಲಿ ಹುಟ್ಟಿಲ್ಲ. ಕುಡಿಯೋ ನೀರಿಗೋಸ್ಕರ ಇವಾಗ ಸ್ವತಂತ್ರ ಬಂದು 70 ವರ್ಷ ಆಗ್ತಾ ಇದೆ. ನಾಳೆ 15ನೇ ತಾರೀಕಿಗೆ ಕುಡಿಯೋ ನೀರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು, ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು, ಶಿಕ್ಷಣದ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು, ತಿನ್ನು ಅನ್ನಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತಕ್ಕಂಥದ್ದು. ಆದ್ರೆ ಕೇವಲ ಎಲ್ಲೋ ಒಂದು ಸಂಘ ಸಂಸ್ಥೆಗಳು ಮಾತ್ರ ಅದರ ಹೋರಾಟ ಮಾತ್ರ ಮಾಡ್ತಾರೆ ಹೊರತು ಇದೆಲ್ಲ ಇವತ್ತಿನ ಯುವ ಪೀಳಿಗೆ ಎಲ್ಲಿ ಹೋಗ್ತಾ ಇದೆ? ನಿಮ್ಮ ನಿಮ್ಮ ಜವಾಬ್ದಾರಿಗಳೇನು? ನೀವು ಏನ್ ಮಾಡ್ತಾ ಇದ್ದೀರಿ ಅನ್ನೋದೇನಾದ್ರೂ ಪ್ರಜ್ಞೆ ಇದೆಯಾ ಅನ್ನೋದನ್ನ ನಿಮ್ಮನ್ನ ನೀವು ಪ್ರಶ್ನೆಯನ್ನು ಮಾಡ್ಕೋಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳ ಸಂಬಂಧ ಒಂದಷ್ಟು ಸಮಸ್ಯೆಗಳಾಯ್ತು. ನೀಟ್ ಪತ್ರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಇರುವುದರ ವಿಚಾರದಲ್ಲಿ ಸುಮಾರು 21 ವಿದ್ಯಾರ್ಥಿಗಳು ಸತ್ತೋದು. ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಅದಕ್ಕೋಸ್ಕರ ಎಷ್ಟೋ ಹೋರಾಟಗಳಾಯ್ತು. ಹೋರಾಟ ಮಾಡಿದವ್ರನ್ನ ನೆಕ್ಸ್ಲೆಟ್ಸ್ ಅಂದ್ರು ಅಥವಾ ಅವರೆಲ್ಲ ದೇಶದ್ರೋಹಿಗಳಂದ್ರು, ಇನ್ನೇನೋ ಹೇಳೋದು. ಯಾರು ಈ ಸರ್ಕಾರವನ್ನು ಪ್ರಶ್ನೆ ಮಾಡಿದರಷ್ಟು ಮಟ್ಟಕ್ಕಾಗಿದೆ. ಆದ್ರೆ ಅಂತಿಮವಾಗಿ ಗೆದ್ದಿದ್ದು ಯಾರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ಗೆದ್ರು. ಯಾರು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಇದ್ರು, ಇವತ್ತಿನ ಈ ದೇಶದ ಯುವಕರ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಅವರು ರಾಜೀನಾಮೆ ಕೊಟ್ಟು ಆಚೆ ಹೋದ್ರು. ಅದು ಯುವಕರ ಶಕ್ತಿ, ವಿದ್ಯಾರ್ಥಿಗಳ ಶಕ್ತಿ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ಸಮಸ್ಯೆ ಆದ್ರೆ ನಾವು ಇರ್ತೀವಿ. ಆದ್ರೆ ರಾಜ್ಯದ ಹಿತವನ್ನ ಕಾಪಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಯನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ ನಮ್ಮ ಜೊತೆನಲ್ಲಿ, ಹೋರಾಟಗಾರರ ಜೊತೆನಲ್ಲಿ. ಇವತ್ತು ನೋಡಿ, ತಮಿಳುನಾಡಿನಲ್ಲಿ ಒಂದು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಒಬ್ಬ ಸಿನಿಮಾ ನಟ ಕೇವಲ 1.5 ವರ್ಷದಲ್ಲಿ ಪಕ್ಷವನ್ನು ಕಟ್ಟಿ ಇವತ್ತು 1.5 ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನ ಇವತ್ತು ಅವ್ರು ಮುಖ್ಯಮಂತ್ರಿಗಳಾಗೋದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಆ ರಾಜ್ಯದ ಯುವಕರೇ ಕಾರಣ. ಬಹಳ ಮುಖ್ಯವಾಗಿ ಯುವಕರ ಒಂದು ಬಹುಮತವಾದಂತ ಸಪೋರ್ಟ್ ಸಿಕ್ಬಿಟ್ರೆ, ಒಗ್ಗಟ್ಟಾಗ್ಬಿಟ್ರೆ ದೇಶದ ಪ್ರಧಾನಿನೂ ಮಾಡಬೇಕು, ರಾಜ್ಯದ ಮುಖ್ಯಮಂತ್ರಿನೂ ಮಾಡಬಹುದು. ಆದ್ರೆ ಯಾವಾಗ ಕರ್ನಾಟಕದ ಯುವಕರು ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳೋದು ಯಾವಾಗ? ಇವತ್ತು ಮೇಕೆದಾಟು ವಿಚಾರದಲ್ಲಿ, ಇವತ್ತು ಕುಡಿಯುವ ನೀರಿನ ವಿಚಾರ, ನಮ್ಮ ದಾಹವನ್ನ ಇಂಗಿತಗೊಳಿಸಬೇಕು ಅಂತ ಹೇಳಿದ್ರೆ ನಮಗೆ ನೀರು ಬೇಕು. ಈ ನೀರಿನ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ? ಎಷ್ಟು ವಿದ್ಯಾರ್ಥಿ ಸಂಘಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ? ಎಷ್ಟು ಯುವಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ? ಯಾರು ಇಲ್ಲ. ಆದ್ರೆ ತಮಿಳುನಾಡಿನಲ್ಲಿ ಈಗೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಒಂದು ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿದ್ರೆ ಇಲ್ಲಿ ನಮಗೆ ಹೊಗೇನಕಲ್ ಅಣೆಕಟ್ಟೆಗೆ ಅಥವಾ ಮೆಟ್ಟೂರು ಅಣೆಕಟ್ಟೆಗೆ ನೀರು ಬರೋದಿಲ್ಲ, ನಮಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ, ನಮ್ಮ ರೈತರಿಗೆ ಬೇಸಾಯಕ್ಕೆ ನೀರು ಸಿಗೋದಿಲ್ಲ, ಪ್ರತಿನಿತ್ಯದ ಬಳಕೆಗೆ ನೀರು ಸಿಗೋದಿಲ್ಲ, ವಿದ್ಯುತ್ ಉತ್ಪಾದನೆಗೆ ನೀರು ಸಿಗೋದಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ಬಿಡಬಾರ್ದು. ನಾವೆಲ್ಲರೂ ಕೂಡ ಇದನ್ನ ವಿರೋಧ ಮಾಡೋಣ. ವಿದ್ಯಾರ್ಥಿಗಳು, ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ವಿಷಯವನ್ನು ಬಿಟ್ಟಿದ್ದಾರೆ, ತಪ್ಪು ಮಾಹಿತಿಯನ್ನು ಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಪ್ರತಿಯೊಬ್ಬರು ನೀವು ಯೂಟ್ಯೂಬ್ ಓಪನ್ ಮಾಡೋದು, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್, ಎಕ್ಸ್ ಯಾವುದೇ ನೀವು ಓಪನ್ ಮಾಡಿದ್ರು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಮೇಕೆದಾಟು ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು, ಯುವಕರು, ವಿದ್ಯಾರ್ಥಿನಿಯರು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ರೀಲ್ಸ್ ಮಾಡ್ತೀರಿ,
ಅಲ್ಲೆಲ್ಲೋ ಕಾಯಿಲೆ ಕುತ್ಕೊಂಡು ರೀಲ್ಸ್ ಮಾಡ್ತೀರಿ, ಇಲ್ಲೆಲ್ಲೋ ಪಾರ್ಕ್ ಅಲ್ಲಿ ಕುತ್ಕೊಂಡು ರೀಲ್ಸ್ ಮಾಡ್ತೀರಿ, ಮೇಕಪ್ಗಳು ಮಾಡಕ್ ಮುಂಚೆ ಮಲಗೋಕ್ ಮುಂಚೆ ರೀಲ್ಸ್ ಮಾಡ್ಕೊಂಡು ದರಿದ್ರ ಮುಂದೆ ಅದು ಮಾಡ್ಕೊಂಡು ನಾವು ಸಾಯ್ತಾ ಇದ್ದೀವಿ. ಇದ ನಿಮ್ ಜವಾಬ್ದಾರಿ. ಕುಡಿಯೋದಕ್ಕೆ ನೀರ್ ಬೇಡ ನಿಮ್ಗೆ, ಕುಡಿಯೋದಕ್ಕೂ ಸಿಗೋದಿಲ್ಲ, ತೊಳ್ಕೊಳ್ಳೋಕ್ಕೂ ಸಿಗೋದಿಲ್ಲ ನೀರ್ನ. ಇದಕ್ಕೋಸ್ಕರ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಏನು? ಎಷ್ಟು ಜನ ಕನ್ನಡದ ಯುವತಿಯರು ಎಷ್ಟು ಜನ ಈ ಕಾವೇರಿ ಹೋರಾಟದ ಬಗ್ಗೆ ಪೋಸ್ಟ್ ಮಾಡ್ತಿದ್ದೀರಿ? ನಿಜವಾಗ್ಲೂ ಕೂಡ ನೋವಾಗ್ತದೆ. ನಮ್ಮ 35 ವರ್ಷದ ಹೋರಾಟದಲ್ಲಿ ಇವತ್ತಿನ ಪರಿಸ್ಥಿತಿ ಬಹಳ ಕಷ್ಟ ಇದೆ. ಉತ್ತರ ಭಾರತದ ಜನ ಕರ್ನಾಟಕವನ್ನು ಆಕ್ರಮಿಸಿಕೊಂಡಿದ್ದಾರೆ, ನಮ್ಮ ಉದ್ಯೋಗವನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಮನೆ ಬಾಗಿಲು ಬಂದಿದ್ದಾರೆ, ಮನೆಯೊಳಗೆ ಬಂದಿದ್ದಾರೆ. ನಾಳೆ ದಿನ ನಮ್ಮನ್ನ ಇಲ್ಲಿಂದ ಓಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆವಾಗ ನೀವು ಎಚ್ಚೆತ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ನಾವೆಲ್ಲರೂ ಕೂಡ ಎಲ್ಲರೂ ಕಳ್ಕೊಂಡ್ಬಿಟ್ಟಿರ್ತೀವಿ. ಜವಾಬ್ದಾರಿಯುತವಾಗಿ ನನ್ನ ಸಂಘಟನೆ, ನನ್ನ ರಾಜ್ಯ, ನನ್ನ ಭಾಷೆ, ನೀನು ನನ್ನ ಹಕ್ಕು, ಕೇಳ್ತಕ್ಕಂಥದ್ದು ನನ್ನ ಹಕ್ಕು, ನಾನು ಕೂಡ ಭಾಗಿಯಾಗಬೇಕು, ನನ್ನ ಜವಾಬ್ದಾರಿ ಅಂತೇಳಿ ಎಲ್ಲಿವರೆಗೂ ನೀವು ಬರೋದಿಲ್ವೋ ಅಲ್ಲಿವರೆಗೂ ಈ ರಾಜಕಾರಣಿಗಳು ಅಥವಾ ಈ ಸಮಾಜ ಅಥವಾ ಹೊರಗಿನಿಂದ ಬಂದಂತವರು ನಮ್ಮನ್ನು ತುಳಿತಾ ಹೋಗ್ತಾರೆ. ದಯಮಾಡಿ ನಾನು ನಿಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಮೇಕೆದಾಟು ಯೋಜನೆ ಆಗ್ಲೇಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು 2 ಜಿಲ್ಲೆಗಳಿಗೆ ಕುಡಿಯೋದಕ್ಕೆ ನೀರಿರೋದಿಲ್ಲ. ಇವತ್ತು ಪ್ರತಿನಿತ್ಯ 1 ಕ್ಯೂಸೆಕ್ ನೀರು ಬೆಂಗಳೂರು ನಗರಕ್ಕೆ ಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ ಕಾವೇರಿ ನೀರು ಬೇಕು ಅಂತ ಹೇಳಿ ಸುದೀರ್ಘವಾದಂತಹ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡ ಜಾಗೃತಿ ವೇದಿಕೆ ಮಾತ್ರ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತದೆ. ಕನ್ನಡ ಜಾಗೃತಿ ವೇದಿಕೆ 1996 ಕಾವೇರಿ ಗಡಿ ಮಕ್ಕಳಿಂದ ಕಾವೇರಿ ಹೋರಾಟ ಅಂತ ಹೇಳಿ ಮಾಡಿದ್ವಿ. ಕಾವೇರಿ ನೀರಿಗಾಗಿ ಗಡಿ ಮಕ್ಕಳ ಹೋರಾಟ ಅಂತ ಹೇಳಿ ಮಾಡಿದ್ವಿ. ಇಲ್ಲಿಂದ ರಾಜಭವನ ಚಲೋ ಅಂತ ಮಾಡಿದ್ವಿ. 5 ದಿನ ಹಗಲು ರಾತ್ರಿ ಚಳವಳಿಯನ್ನ ಮಾಡಿದ್ವಿ. ಇನ್ನು ದಿನನಿತ್ಯದ ಹೋರಾಟಗಳು ಎಷ್ಟು ಲೆಕ್ಕ ಇಲ್ಲ, ಎಷ್ಟು ಸಲ ಅರೆಸ್ಟ್ ಆಗಿದೀವಿ ಗೊತ್ತಿಲ್ಲ. ಯಾತಕ್ಕೋಸ್ಕರ? ನಮ್ಮ ಮನೆಗೋಸ್ಕರ ಅಲ್ಲ, ನಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ರಾಜ್ಯದ ರೈತರಿಗೋಸ್ಕರ, ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ, ನಮ್ಮ ರಾಜ್ಯದ ಯುವಕರಿಗೋಸ್ಕರ, ನಮ್ಮ ರಾಜ್ಯದ ಮಹಿಳೆಯರಿಗೋಸ್ಕರ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಪೊಲೀಸ್ ಕೇಸ್ಗಳನ್ನ ಹಾಕ್ತಾ ಇದೀವಿ. ನಾವು ಮಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ನಾವು ಮಾಡದಿದ್ದಾಗ ನಮ್ಮ ಬೇರೆಯವರು ಬಂದು ನಮ್ಮ ಹಕ್ಕುಗಳನ್ನು ಕಿತ್ಕೊಂಡು ನಮ್ಮನ್ನ ಗುಲಾಮರನ್ನಾಗಿ ಮಾಡ್ಕೊಳ್ತಕ್ಕಂಥ ದಿನಗಳು ದೂರ ಇಲ್ಲ, ಬಹಳ ಹತ್ತಿರದಲ್ಲೇ ಇದೆ. ಇವತ್ತು ಬೆಂಗಳೂರು ನಗರ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಲ್ಲಿ 198 ವಾರ್ಡ್ ಇದೆ. ಹೆಚ್ಚು ಕಡಿಮೆ 1.5 ಕೋಟಿ ಜನ ಇದ್ದಾರೆ. ಈಗ ಬಿಡದಿ ಟೌನ್ಶಿಪ್ ಆಗ್ತಾ ಇದೆ 10,000 ಎಕರೆನಲ್ಲಿ. 10,000 ಎಕರೆನಲ್ಲಿ ಬಿಡದಿ ಟೌನ್ಶಿಪ್ ಆಗ್ಬಿಟ್ರೆ ಅಲ್ಲಿರ್ತಕ್ಕಂಥವ್ರಿಗೆ ಕೊಡ್ತಾರ ಭೂಮಿಗಳನ್ನ, ಅಲ್ಲಿರ್ತಕ್ಕಂಥವ್ರಿಗೆ ಕೊಡ್ತಾರ ರೈತರನ್ನ ಒಡೆದೊಡೆದು ಓಡ್ತಾವ್ರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ. ಅಲ್ಲಿದ್ದವ್ರನ್ನ ಒಡೆದೊಡೆದು ಓಡ್ತಾವ್ರೆ, ಅವ್ರ ಮೇಲೆ ಪೊಲೀಸ್ ಕೇಸ್ ಆಗ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಇನ್ನು ನಮ್ಮ ಆನೇಕಲ್ ತಾಲೂಕಲ್ಲಿ 11 ಮುತ್ತಾನಲ್ಲವರು ಈ ಕಡೆ ಒಂದು 4-5 ಹಳ್ಳಿಗಳಲ್ಲಿ ಸುಮಾರು 2,000 ಎಕರೆ ಭೂಮಿನ ಅವರ ಸರ್ಕಾರನೇ, ನಮಗೆ ಗೊತ್ತಿರೋದಿಲ್ಲ, ಪಾಡಿ ತೆಗೆದು ನೋಡಿದ್ರೆ ಸರ್ಕಾರ ಅಂತ ಬರ್ತದೆ, KDB ಅಂತ ಬರ್ತದೆ, KHB ಅಂತ ಬರ್ತದೆ. ಈ ರೀತಿ ಒಂದು ರೀತಿ ರೌಡಿಸಮ್ ಸರ್ಕಾರ ರೈತರ ಮೇಲೆ, ಜನಸಾಮಾನ್ಯರ ಮೇಲೆ ಮಾಡ್ತಕ್ಕಂಥ ರೌಡಿಸಮ್. ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿಯನ್ನು ಕಬಳಿಸಿಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು ರೌಡಿಸಮ್. ನಾವು ಅದು ನೋಡ್ಕೊಂಡಿದ್ದೀವಿ. ಫಲವತ್ತಾದ ಭೂಮಿ, ರಾಗಿ ಬೆಳೀತಾ ಇದ್ದಂತ ಭೂಮಿನ, ಅಕ್ಕಿ ಬೆಳೀತಾ ಇದ್ದಂತ ಭೂಮಿನ ನೀವು ಕಿತ್ಕೊಂಡ್ಬಿಟ್ಟು ಅವ್ರು ಯಾರು ಬೇರೆ ಊರುಗಳಿಂದ, ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಬಂದಂತವ್ರಿಗೆ ಕೊಟ್ಬಿಟ್ಟು ಇಲ್ಲಿ 100 ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿದ್ದಂತ ರೈತರನ್ನ ನೀವು ಏನ್ ಮಾಡ್ತಾ ಇದ್ದೀರಿ? ಆ ಹೊಟ್ಟೆಗೆ ಮಣ್ಣು ತಿನ್ನಕ್ಕಾಗುತ್ತಾ? ಭೂಮಿಯನ್ನೆಲ್ಲ ಬಿಟ್ಬಿಟ್ಟು ಏನ್ ಕೊಡ್ತಾರೆ? ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಬರೀ ಬಾಕ್ಗಳಲ್ಲಿ ಮಾತ್ರ ಹೇಳೋದು. ಅವ್ರನ್ನ ಬೆನ್ನು ಮೂಳೆ ಮುರಿತಕ್ಕಂಥದ್ದು ಯಾರಪ್ಪ ಅಂದ್ರೆ ಸರ್ಕಾರಗಳೇ. ಆ ಭೂಮಿ ಮೂಳೆ ಮುರಿತಾ ಇರ್ತಕ್ಕಂಥ ಸರ್ಕಾರಗಳೇ. ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ಬರು ರೈತ ಹೋರಾಟ ನಾವು ಭಾಗಿಯಾಗೋಣ, ವಿದ್ಯಾರ್ಥಿ ಹೋರಾಟ ಬನ್ನಿ ಭಾಗಿಯಾಗೋಣ, ಯುವತಿಯರ ಹೋರಾಟ ಬನ್ನಿ ಭಾಗಿಯಾಗೋಣ, ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಬನ್ನಿ ಹೋರಾಟ ಮಾಡೋಣ. ಇದ್ಯಾವ ಮಾಡೋದು? ಎಲ್ಲರೂ ಕಳ್ಕೊಂಡು ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂತಾಗ ಯಾರು ಬರೋದಿಲ್ಲ ನಮಗೆ
ಯಾಕಂದ್ರೆ ರಾಜಕಾರಣಿಗಳು ಅವ್ರ ಮಕ್ಕಳನ್ನ ಸೇಫ್ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಓದಿಸಿ ಅವ್ರನ್ನ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡುವಂತ ಕೆಲಸಕ್ಕೆ ಸೇರಿಸ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಬಡವನಾಗೆ ಇರ್ತಾನೆ, ರೈತ ಇನ್ನಷ್ಟು ಅವ್ರು ಎಲ್ಲರ ಭೂಮಿಯನ್ನು ಕಳ್ಕೊಂಡು ಅವನು ಕೂಡ ಬಡವನಾಗ್ತಾನೆ. ಇವತ್ತು ಯಾವೊಬ್ಬರು ಬೇರೆ ರಾಜ್ಯದಿಂದ ಬಂದಂತವರು ನಮ್ಮ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ, ನಾವು ಅವ್ರ ಗುಲಾಮರಾಗಿ ಬದುಕುವಂತ ಪರಿಸ್ಥಿತಿ ಇದೆ. ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡಿ. ಕನ್ನಡ ಜಾಗೃತಿ ವೇದಿಕೆ ಯಾವತ್ತೂ ನಿಮ್ಮ ಜೊತೆಲಿ ಇರುತ್ತೆ. ಈಗಾಗಲೇ ಮಾತಾಡಿದಂತವ್ರು ಎಲ್ಲರೂ ಹೇಳಿದ್ದಾರೆ, ಬರೀ ನನ್ನ ಕುಟುಂಬ ಇಷ್ಟೇ ಅಲ್ಲ, ಈ ಸಮಾಜವೇ ನಮ್ಮ ಕುಟುಂಬ, ಈ ಊರೇ ನಮ್ಮ ಕುಟುಂಬ, ಈ ರಾಜ್ಯವೇ ನಮ್ಮ ಕುಟುಂಬ. ಯಾರೆಲ್ಲೇ ತೊಂದರೆ ಆದ್ರೂ ಕೂಡ ನಾವೆಲ್ಲ ಕೂಡ ಎಚ್ಚೆತ್ಕೋಬೇಕಾಗಿದೆ. ಈಗ ನಾವು ಹೋರಾಟ ಮಾಡೋದ್ರಿಂದ ನಮ್ಮ ಮನೆಗೆ ನೀರು ಬರುತ್ತೆ, ಪ್ರತಿಯೊಬ್ಬರು ಮನೆಗೆ ನೀರು ಬೇಕು ಅಂತ ಹೇಳೋದು. ಶಿಕ್ಷಣದ ವಿಚಾರದಲ್ಲಿ ಇವತ್ತು ಏನಾಗ್ತಾ ಇದೆ, ಒಂದು ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಬಡವರ ಅಥವಾ ಮಧ್ಯಮ ತರಗತಿಯ ಒಂದು ಮಗುವನ್ನು ಸೇರಿಸ್ಬೇಕಂತ ಹೇಳಿದ್ರೆ ಎಷ್ಟು ಲಕ್ಷ ದುಡ್ಡನ್ನು ಕೊಡಬೇಕಾಗಿದೆ. ಸರಿಯಾದ ಭಾಷಾ ನೀತಿ ಇಲ್ಲ, ಶಿಕ್ಷಣ ನೀತಿ ಇಲ್ಲ, ಉದ್ಯೋಗ ನೀತಿ ಇಲ್ಲ. ಎಲ್ಲರೂ ಕೂಡ ಈ ರಾಜ್ಯವನ್ನು ಆಳಿದ್ದೆ. ಹೆಣ್ಣು ಮಕ್ಕಳ ಮೇಲೆ ಪ್ರತಿನಿತ್ಯ ನಿಮಿಷಕ್ಕೆ ಒಂದು ದೇಶದಲ್ಲಿ ನಿಮಿಷಕ್ಕೆ 3 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತದೆ, ಅಲ್ಲೇ ದೌರ್ಜನ್ಯ ನಡೀತಾ ಇದೆ. ಅದನ್ನ ಯಾರು ಕೂಡ ಕಾಪಾಡ್ತಕ್ಕಂಥದ್ದು ಯಾರು ಇಲ್ಲ. ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡೋದಿಲ್ಲ. ಅದು ಮಾತಾಡಿದ್ರೆ ಧರ್ಮ ಈ ಧರ್ಮ ಮುಸ್ಲಿಮು, ಇವ್ ಹಿಂದೂ, ಅವನು ಕ್ರೈಸ್ತ, ಇನ್ನೊಂದು ಅಂತ ಹೇಳಿ ಅಲ್ಲೇ ವಿಂಗಡಣೆ ಮಾಡ್ತಾರೆ. ಪ್ರಧಾನಿನ ಪ್ರಶ್ನೆ ಮಾಡಿದ್ರೆ ಅವನು ಯಾವ ಬೇರೆ ದೇಶದಿಂದ ಬಂದವನು ಅಂತ ಹೇಳ್ತಾರೆ, ದೇಶದ್ರೋಹಿ ಅಂತ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಪ್ರಶ್ನೆ ಮಾಡಿದ್ರೆ ಅವನು ನಮ್ಮ ಜಾತಿಯವನು, ನಮ್ಮವನು ಅಂತ ಹೇಳ್ತಾರೆ. ಅವನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಕುಡಿದು ಬಿಸಾಕ್ತಾರೆ. ಇನ್ಸಲ್ತನ ಈಗೆಲ್ಲ ಏನೇನು ಬಂದಿದೆ. ಅದ್ರಲ್ಲಿ ಯಾರ್ಯಾರು ಮೇಕಪ್ ಮಾಡಿ ಮ್ಯಾಚ್ ಮಾಡಿ ಹಾಕ್ಬಿಟ್ಟು ನೋಡಿ ಇವ್ರು ಹೀಗೆ ಇಂಥವ್ರು ಪ್ರಶ್ನೆ ಮಾಡ್ತಾರೆ ಅಂತೆಲ್ಲ ಕೇಳ್ತಾರೆ. ಯಾವುದೋ ಹೆಣ್ಮಗಳ ಮುಖನ ಯಾವುದೋ ಹುಡುಗನ ಜೊತೆ ಮ್ಯಾಚ್ ಮಾಡ್ತಾರೆ. ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮುಂದೆ ಆದಷ್ಟು ಕೂಡ ಈ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಕಾಳಜಿ ಇರಬೇಕಾಗಿದೆ. ಈ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ವಲಸಿಗರ ಹಾವಳಿ ಹೆಚ್ಚಾಗಿದೆ. ವಲಸಿಗರಿಂದ ಆಗುವಂತಹ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಯಾವ ರೀತಿಯಾದಂತಹ ದುಷ್ಪರಿಣಾಮ ಬೀರಬಹುದು ಅನ್ನೋ ವಿಚಾರವಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂತಹ ವಲಸಿಗರ ಹಾವಳಿಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಕಟ್ಟುನಿಟ್ಟಿನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಬೆಳಗಾವಿಯಲ್ಲಿ MESನವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕನ್ನಡಿಗರ ಮೇಲೆ ದೌರ್ಜನ್ಯ ದರ್ಪ ಮಾಡ್ತಕ್ಕಂಥದ್ದು, ಆ MES ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ಒಂದು ವಿಚಾರ ಮತ್ತು ಮೇಕೆದಾಟು ಬಹಳ ಮುಖ್ಯವಾಗಿ ಮೇಕೆದಾಟು ಮತ್ತು ಮಹದಾಯಿ ನದಿ ನೀರಿನ ವಿಚಾರ. ಇದರಲ್ಲಿ ಈಗ ಪ್ರಸ್ತುತವಾಗಿ ಇರ್ತಕ್ಕಂಥದ್ದು ಮೇಕೆದಾಟು ಅಣೆಕಟ್ಟು ವಿಚಾರವನ್ನು ಯುವಕರಲ್ಲಿ ಅವರಿಗೆ ಮನದಟ್ಟು ಮಾಡಿ ಅವರನ್ನು ಕೂಡ ಆ ಮೇಕೆದಾಟು ಹೋರಾಟದಲ್ಲಿ ಜೊತೆಯಾಗಿಸ್ಕೊಳ್ಳುವಂಥ ಒಂದು ವಿಚಾರವನ್ನು ಈಗಾಗಲೇ ಮಾತನಾಡಿದ್ದೀವಿ. ಭಾಳ ಮುಖ್ಯವಾಗಿ ಇವತ್ತೇನು ತಮಿಳುನಾಡು ರಾಜಕೀಯವಾಗಿ ಮೇಕೆದಾಟು ಯೋಜನೆಯನ್ನು ನಮ್ಮನ್ನು ಕಟ್ಟಬಾರ್ದು ಅಂತೇಳಿ ಅದನ್ನು ರಾಜಕೀಯ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದನ್ನು ಕನ್ನಡ ಜಾಗೃತಿ ವೇದಿಕೆ ಭಾಳ ತೀವ್ರವಾಗಿ ಖಂಡಿಸುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮೇಕೆದಾಟು ಅಣೆಕಟ್ಟನ್ನು ಕಟ್ಕೋಬೋದು ಅಂತೇಳಿ ಈಗಾಗಲೇ ಹೇಳಿದೆ. ಕರ್ನಾಟಕ ಸರ್ಕಾರ ಈ ಕೂಡಲೇ ಮೇಕೆದಾಟು ಯೋಜನೆಯನ್ನು ಕೈಗೆತ್ಕೋಬೇಕಾಗಿದೆ. ಈಗೇನು ಬೆಂಗಳೂರು ನಗರ ಮತ್ತು ರಾಮನಗರ ಗ್ರಾಮಾಂತರ ಜಿಲ್ಲೆಗಳಿಗೆ ನೀರನ್ನು ಕುಡಿಯೋದಕ್ಕೆ ನೀರನ್ನು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿರೋದ್ರಿಂದ ಈ ಕೂಡಲೇ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಶಿಕ್ಷಣದಲ್ಲಿ ಈಗಾಗಲೇ ICSE CBSE ಪಠ್ಯಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕಾಗಿದೆ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ 80% ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕಾಗಿದೆ ಮತ್ತು ಕನ್ನಡ ಶಾಲೆಗಳಿಗೆ ಖಾಲಿ ಇರ್ತಕ್ಕಂಥ ಶಿಕ್ಷಕರನ್ನು ಸ್ಥಾನವನ್ನು ನೇಮಕ ಮಾಡಬೇಕಾಗಿದೆ. ಈ ರೀತಿಯಾದಂಥ ಅನೇಕ ವಿಚಾರಗಳನ್ನು ಭಾಳ ವಿವರವಾಗಿ ನಮ್ಮ ಯುವಕರಿಗೆ ಮನದಟ್ಟು ಮಾಡಿದ್ದೇವೆ ಮತ್ತು ಕನ್ನಡ ಜಾಗೃತಿ ವೇದಿಕೆಯ 2 ವರ್ಷಗಳ ಮುಂದಿನ 2 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಮತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ
ಕನ್ನಡ ಜಾಗೃತಿ ವೇದಿಕೆಯನ್ನು ವಿಸ್ತಾರ ಮಾಡಿ ಇಡೀ ನಾಡಿನ ಜನತೆಯ, ರೈತರ, ಮಹಿಳೆಯರ, ಯುವತಿಯರ, ಯುವಕರ, ವಿದ್ಯಾರ್ಥಿನಿಯರ, ಮಹಿಳೆಯರ, ಕಾರ್ಮಿಕರ, ಕೂಲಿ ಕಾರ್ಮಿಕರ ಎಲ್ಲರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಕ್ಕಂತಹ ಒಂದು ಚಳುವಳಿಯನ್ನು, ಒಂದು ಸಂಘಟನೆಯನ್ನು ನಾವೆಲ್ಲರೂ ಸೇರಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ 4 ಹೋಬಳಿಗಳ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಬಹಳ ಹೆಮ್ಮೆ, ಖುಷಿ. ನಮ್ಮೆಲ್ಲ ಕನ್ನಡ ಜಾಗೃತಿ ವೇದಿಕೆಗೆ ಅನೇಕ ರಾಜಕೀಯೇತರ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಯಾವುದೇ ಕಾಂಗ್ರೆಸ್ಸು, BJP, JDS ಬೇರೆ ಇತರೆ ಪಕ್ಷಗಳಲ್ಲಿದ್ದರೂ ಕೂಡ ನಾಡು, ನುಡಿ, ನೆಲ, ಜಲ, ಭಾಷೆ ವಿಚಾರವಾಗಿ ಕನ್ನಡ ಜಾಗೃತಿ ವೇದಿಕೆ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ಅನೇಕ ಹಿರಿಯ ಕನ್ನಡ ಅಭಿಮಾನಿಗಳು ಮತ್ತು ಮಹಿಳೆಯರು ಇವರೆಲ್ಲರೂ ಕೂಡ ಬಂದು ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಎಲ್ಲರನ್ನೂ ಕೂಡ ಸ್ವಾಗತವನ್ನು ಮಾಡ್ತೇನೆ ಮತ್ತು ಅಭಿನಂದನೆಗಳನ್ನು ನಾನು ತಿಳಿಸೋಕ್ಕೆ ನಾನು ಬಯಸ್ತೇನೆ. ಮುಂದಿನ ಏನು ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ಆದಂಥ ವಾಟಾಳ್ ನಾಗರಾಜ್ರವರು ಏನು ಕರೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ಗೆ, ಮೇಕೆದಾಟು ವಿಚಾರಕ್ಕಾಗಿ, ಅದಕ್ಕೆ ಕನ್ನಡ ಜಾಗೃತಿ ವೇದಿಕೆ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸಿ ನಾವು ಆ ಹೋರಾಟದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಇಡೀ ರಾಜ್ಯಾದ್ಯಂತ ಅವ್ರ ಜೊತೆ ಆ ಹೋರಾಟದಲ್ಲಿ ಆವತ್ತಿನ ದಿನ ಭಾಗವಹಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾವು ಈಗಾಗಲೇ ಕನ್ನಡ ಒಕ್ಕೂಟದಿಂದ ಅನೇಕ ಬಾರಿ ವಾಟಾಳ್ ನಾಗರಾಜ್ ಅವರು ಮತ್ತು ನಮ್ಮ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ನಾವು ಒಂದು ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಅದಕ್ಕೆ ವಿರೋಧ ಮಾಡಿದ್ದಾವೆ. ವಿರೋಧ ಅಂದರೆ ಅವರೇನು ಬಂದ್ ಮಾಡೋದು ಬೇಡ, ಪ್ರತಿಭಟನೆ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಆದರೆ ಬಂದ್ ಯಾಕೆ ಇವತ್ತು ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ, ಭಾಳ ಮುಖ್ಯವಾಗಿ ನಾನು ನಮ್ಮ ಸಹೋದರ ಕನ್ನಡ ಪರ ಸಂಘಟನೆಗಳಲ್ಲಿ ನಾನು ವಿನಮ್ರವಾಗಿ ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ಈಗ ಈ ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡಿನಲ್ಲಿ ಇಡೀ ಎಲ್ಲ ರಾಜಕೀಯ ಪಕ್ಷಗಳು, ಅದು ಅಲ್ಲಿನ ತಮಿಳುನಾಡಿನ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ADMK DMK ಇರ್ಬೋದು, ಮತ್ತು ಈಗ ಹೊಸದಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ TVK ಇರ್ಬೋದು, ಇವರೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಮೇಕೆದಾಟು ವಿಚಾರದಲ್ಲಿ ತಪ್ಪು ಭಾವನೆಗಳನ್ನು, ತಪ್ಪು ಸಂದೇಶವನ್ನು ಇಡೀ ತಮಿಳುನಾಡಿನ ರಾಜ್ಯದ ಯುವಕರಲ್ಲಿ ತುಂಬುತ್ತಾ ಇದೆ. ಅವರೆಲ್ಲರೂ ಕೂಡ ಕನ್ನಡಿಗರನ್ನು, ಕರ್ನಾಟಕದ ಸರ್ಕಾರವನ್ನು ಅವರು ಏನೋ ಶತ್ರುಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅವರೇನು ಆಜನ್ಮ ಶತ್ರುಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂತಹ ಒಂದು ಹುನ್ನಾರವನ್ನು ತಮಿಳುನಾಡಿನ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೇವಲ ಕುಡಿಯೋದಕ್ಕೋಸ್ಕರ. ನಾವು ಮೇಕೆದಾಟು ಯೋಜನೆ, ಹೌದು ಖಂಡಿತ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಿದ್ದು ಕುಡಿಯೋದಕ್ಕೆ, ಬೇಸಾಯಕ್ಕೆ, ಈ ಎರಡು ಮತ್ತು ವಿದ್ಯುತ್ ಉತ್ಪಾದನೆಗೆ ಅಂತಲೇ ನಾವು ಆ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಇವತ್ತು ನಮಗೆ ಕುಡಿಯೋ ನೀರಿನ ಅವಶ್ಯಕತೆ ಇರೋದರಿಂದ ಇವತ್ತು ಬೆಂಗಳೂರು ನಗರ ವಿಶ್ವದಲ್ಲೇ ಅತಿ ವೇಗವಾಗಿ ವಿಸ್ತಾರಗೊಳ್ತಾ ಇರ್ತಕ್ಕಂಥ ಒಂದು ದೊಡ್ಡ ನಗರ ಆಗಿದೆ. ಇಡೀ ವಿಶ್ವದಲ್ಲೇ ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು. ಜನರ ಸಾಂದ್ರತೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ 1.5 ಕೋಟಿ ಜನ ಬೆಂಗಳೂರು ನಗರದಲ್ಲೇ ವಾಸ ಮಾಡ್ತಿದ್ದಾರೆ. ಮತ್ತು ಇವತ್ತು ಬಿಡದಿ ಟೌನ್ಶಿಪ್ 10,000 ಏಕರ್ನಲ್ಲಿ ಶುರು ಆಗ್ತಾ ಇದೆ. ಇನ್ನು 20 ವರ್ಷಗಳಲ್ಲಿ ನಾವೇನಾದರೂ ನೀರನ್ನು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಒಂದು ಅಣೆಕಟ್ಟನ್ನು ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ನೀರಿನ ಹಾಹಾಕಾರ ಬಹಳ ಹೆಚ್ಚಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮೇಕೆದಾಟು ಅಣೆಕಟ್ಟು ಕಟ್ಟಲೇಬೇಕು. ಇದಕ್ಕೆ ತಮಿಳುನಾಡು ಸರ್ಕಾರ ಬೇರೆ ರೀತಿಯಲ್ಲಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ತಮಿಳುನಾಡು ಸರ್ಕಾರ ಇರ್ಬೋದು, ಅಥವಾ ಕಾವೇರಿ ನದಿ ನಿರ್ವಹಣಾ ಮಂಡಳಿ ಇರ್ಬೋದು, ಇವು ಎಲ್ಲದರ ಮೇಲೆ ಒತ್ತಡ ಇರಬೇಕು ಅಂತ ಹೇಳಿದ್ರೆ ಅಂತಿಮವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಬಂದ್. ಅದು ಬಂದ್ ಅಲ್ಲ, ಅದು ಒಂದು ದೊಡ್ಡ ಮಟ್ಟದ ಚಳವಳಿ, ಒಂದು ಹೋರಾಟ. ಅದಕ್ಕೆ ನಮ್ಮ ರಾಜ್ಯದ ಯುವಕರು ತಮಿಳುನಾಡಿನ ಯುವಕರು ಇವತ್ತು ತಮಿಳುನಾಡು ಪರವಾಗಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮೇಕೆದಾಟು ವಿರುದ್ಧವಾಗಿ ಇವತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಾಪ್ಪು, ಎಕ್ಸು ಎಲ್ಲದರಲ್ಲೂ ಕೂಡ ಕರ್ನಾಟಕ ಸರ್ಕಾರದ ವಿರುದ್ಧ ಮತ್ತು ಮೇಕೆದಾಟು ವಿರುದ್ಧ ಇವತ್ತು ಅವರು ಒಂದು ಆಂದೋಲನ ಮಾಡ್ತಿದ್ದಾರೆ. ಹಾಗೆ ನಮ್ಮ ರಾಜ್ಯದ ಯುವಕ ಮಿತ್ರರಲ್ಲಿ, ವಿದ್ಯಾರ್ಥಿಗಳಲ್ಲಿ ಮತ್ತು ಸಂಘಟನೆಗಳಲ್ಲಿ ನಾನು ಒಂದು ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ನೀವು ಕೂಡ ಮೇಕೆದಾಟು ನಮ್ಮ ಹಕ್ಕು. ನಾವು ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯೋ ನೀರನ್ನು ಅದು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದರೆ
ನೀವು ಒಗನೇಕಲ್ಲಲ್ಲಿ ಕುಡಿಯೋದಕ್ಕೆ ಅಣೆಕಟ್ಟು ಕಟ್ಕೊಳ್ಳೋದಕ್ಕೆ ನಾವು ಬಿಟ್ಟಿದ್ದೇವೆ. ಅದೇ ರೀತಿ ನೀವು ತಮಿಳ್ನಾಡಲ್ಲಿ ಮೆಟ್ಟೂರು ಡ್ಯಾಮ್ ಇದೆ, ಭವಾನಿ ಡ್ಯಾಮ್ ಇದೆ, ಪೆರಿಯಾರ್ ಡ್ಯಾಮ್ ಇದೆ. ಅವೆಲ್ಲ ಡ್ಯಾಮ್ಗಳಿದ್ದರೂ ಕೂಡ ನೀವು ಕುಡಿಯೋದಕ್ಕೆ ನೀರು ಬೇಕು. ಕೃಷ್ಣಗಿರಿ ಜಿಲ್ಲೆ ಮತ್ತು ಧರ್ಮಪುರ ಜಿಲ್ಲೆಗೆ ಕುಡಿಯೋದಕ್ಕೆ ನೀರು ಬೇಕಂತೇಳಿ ಒಗನೇಕಲ್ ಹತ್ರ ಒಂದು ಡ್ಯಾಮನ್ನು ಕಟ್ಕೊಂಡ್ರಿ. ಇವತ್ತು 2 ಜಿಲ್ಲೆಗೆ ಕೊಡ್ತಾಯಿದ್ದೀರಿ. ಅದೇ ಉದ್ದೇಶಕ್ಕೆ ಕುಡಿಯೋದಕ್ಕೇ ಕರ್ನಾಟಕ ಸರ್ಕಾರವು ಕೂಡ ಕನ್ನಡಿಗರು ಕೂಡ ಒಕ್ಕೊರಲಿಂದ ಕೇಳ್ತಾ ಇರ್ತಕ್ಕಂಥದ್ದು ಮೇಕೆದಾಟನ್ನು ಅಣೆಕಟ್ಟನ್ನು ಕಟ್ಟಿ ನಾವು ಕೂಡ ಕುಡಿಯೋದಕ್ಕೆ ನಮಗೆ ನೀರು ಅವಶ್ಯಕತೆ ಇದೆ, ಅದಕ್ಕೊಂದು ಅಣೆಕಟ್ಟನ್ನು ಕಟ್ಕೊಳ್ತೀವಿ ಅಂತೇಳಿ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ಕಾವೇರಿ ನ್ಯಾಯಾಧಿಕರಣ ಅದಕ್ಕೆ ಅನುಮತಿ ಕೊಟ್ಟಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡಲೇ ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾವುದೇ ತಮಿಳುನಾಡು ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು ಅಥವಾ ಕಾವೇರಿ ನ್ಯಾಯಾಧಿಕರಣ ಇರ್ಬೋದು, ಯಾವುದೇ ಒತ್ತಡಕ್ಕೆ ಮಣಿಯದೆ ನಮ್ಮ ರಾಜ್ಯದ, ನಮ್ಮ ಜನತೆಯ, ನಮ್ಮ ಮತದಾರರ ಹಿತವನ್ನು ಕಾಪಾಡಬೇಕು, ನೀರಿನ ದಾಹವನ್ನು ತೀರಿಸಬೇಕು ಮತ್ತು ರೈತರಿಗೆ ಅನುಕೂಲ ಆಗುವಂಥ ನೀರನ್ನು ಅವರು ಕೊಡಬೇಕು. ಮತ್ತು ವಿದ್ಯುತ್ಗಿರ್ಬೋದು, ರೈತರಿಗೆ ವ್ಯವಸಾಯಕ್ಕಿರ್ಬೋದು, ಮತ್ತು ಕುಡಿಯುವ ನೀರಿನ ಬೆಂಗಳೂರು ಜನತೆಗೆ ಕುಡಿಯೋಕ್ಕೆ ನೀರಿರ್ಬೋದು. ಈ ವಿಷಯವಾಗಿ ಇದಕ್ಕಾಗಿ ಈ ಕಾರಣಕ್ಕಾಗಿ ಈ ಮಹತ್ತರವಾದ ಉದ್ದೇಶಕ್ಕೋಸ್ಕರ ಮೇಕೆದಾಟು ಅಣೆಕಟ್ಟನ್ನು ಕೇಂದ್ರ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರು ಶೀಘ್ರವೇ ಆ ಯೋಜನೆಯನ್ನು ಕೈಗೆತ್ಕೋಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಒತ್ತಾಯ ಮಾಡ್ತಿದೆ. ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಆಲ್ರೆಡಿ ಇವಾಗ ಒಂದು 20 ವರ್ಷದಿಂದ ಈ ಕಾವೇರಿ ಹೋರಾಟ ಇರ್ಬೋದು, ಮಹದಾಯಿ ಹೋರಾಟ ಇರ್ಬೋದು, ಮತ್ತು ಈ ಮೇಕೆದಾಟು ಯೋಜನೆ ಹೋರಾಟ ಇರ್ಬೋದು, ಅವತ್ತಿಂದನೂ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಯಾವ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಾವು ಹೋರಾಟ ಮಾಡಿದ್ದೆಲ್ಲ ಇವರು ಸುಮ್ಮನೆ ಏನೋ ಒಂಥರ ನೆಗ್ಲೆಕ್ಟಾಗಿ ತೊಗೊಂಡು ಇವತ್ತು ನಮ್ಮ ಹೋರಾಟಕ್ಕೆ ಅವರು ಒಂದು ಗೌರವ ಕೊಡ್ತಾ ಇಲ್ಲ. ಇವರು ಇದೇ ರೀತಿ ಮಾಡ್ಕೊಂಡು ಹೋದರೆ ನಾವು ಈ ಹೋರಾಟನ ಅತಿರೇಕವಾಗಿ ಮಾಡ್ಕೊಂಡು ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಇದ್ರ ಮೇಲೂ ನಾವು ಈ ರಾಜ್ಯ ಸರ್ಕಾರದ ಮೇಲೂ ಹೋರಾಟ ಮಾಡಬೇಕಾಗತ್ತೆ. ಈ ಕೇಂದ್ರ ಸರ್ಕಾರನೂ ಇದಕ್ಕೆ ಮುಂದೆ ಬರಬೇಕು, ರಾಜ್ಯ ಸರ್ಕಾರನೂ ಮುಂದೆ ಬರಬೇಕು. ನಾವು ಬಿಟ್ಟಿರೋ ನೀರನ್ನೆಲ್ಲ ಇವತ್ತು ಸಮುದ್ರ ಪಾಲಾಗಿರೋದನ್ನು ಸಾಕ್ಷ್ಯಾಧಾರಗಳನ್ನು ಕೊಟ್ಟರೂ ಕೂಡ ಇವತ್ತು ಅದನ್ನು ಯಾವುದೇ ಗಣನೆಗೆ ತಗೊಳ್ಳದೆ ಅವರು ಕೇಳೋ ನೀರನ್ನು ಮಾತ್ರ ಕೊಡ್ತಾ ಇದ್ದಾರೆ ಹೊರತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಏನು ಬೇಕು ಅನ್ನೋದಕ್ಕೆ ಇವರು ಯಾವುದೇ ರೀತಿಯನ್ನು ಒಂದು ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಇವರು ಸಹಕಾರ ಕೊಡಲಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟ ಮಾಡಿ ಇದರಲ್ಲಿ ನಾವು ನಮಗೇನು ಬೇಕು ಕಾನೂನಲ್ಲಿ ನಾವು ನಮ್ಮ ಕೈಗೆ ಎತ್ಕೊಂಡು ನಾವು ಅದನ್ನು ಮಾಡ್ತೀವಿ ಅನ್ನೋದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಅನೇಕ ಯುವಕರನ್ನು ಇವತ್ತು ಅತ್ತಿಬೇಲೆ ಹೋಬಳಿ ಕಸಬಾ, ಜಿಗಣಿ ಹೋಬಳಿ ಕಸಬಾ ಹಾಗೂ ಸಜ್ಜಾಪುರ ಹೋಬಳಿ ಕಸಬದಿಂದ ಹೊಸ ಸೇರ್ಪಡೆನ ಅನೇಕ ಯುವಕರನ್ನು ಇವತ್ತು ಸೇರ್ಪಡೆ ಮಾಡಿ ಇವತ್ತೊಂದು ಸಭೆಯನ್ನು ನಾವು ಅತ್ತಿಬೇಲೆ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಕರೆದಿದ್ದು. ಇವತ್ತು ಕನ್ನಡಿಗರು ಈ ಒಂದು ಸಭೆಗೆ ಯುವಕರು ಸೇರ್ಪಡೆಯಾಗಿ ಇವತ್ತು ಕನ್ನಡಿಗರಿಗೆ ಉದ್ಯೋಗ, ಶಿಕ್ಷಣ ಹಾಗೂ ಈ ಎಲ್ಲದ್ರ ಬಗ್ಗೆನೂ ಸಹ ಕನ್ನಡಿಗರಿಗೆ ಧ್ವನಿವತ್ತುವಂಥ ಕೆಲಸನ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಇವತ್ತು ಒಂದು ಸಭೆಯಲ್ಲಿ ಮಾತನಾಡಿ ಇವತ್ತು ಕಾವೇರಿ ಬಗ್ಗೆ ನಾವು ಇವತ್ತು ಮೇಕೆದಾಟು ಯೋಜನೆನ ನಾವು ಇವತ್ತು ಕಾವೇರಿ ನೀರು ನಮಗೆ ಬೇಕು ಅಂದ್ಬಿಟ್ಟು ಇವತ್ತು ತಮಿಳುನಾಡು ನಮಗೆ ಇವತ್ತು ಅಣೆಕಟ್ಟು ಕಟ್ಟೋದಕ್ಕೆ ಕಾವೇರಿ ಮೇಕೆದಾಟು ಯೋಜನೆನ ಕಟ್ಟೋದಕ್ಕೆ ಬಿಡ್ತಾ ಇಲ್ಲ. ಹಂಗಾಗಿ ನಾವು ಮೊನ್ನೆ ಈಗ 1 ವಾರದ ಹಿಂದೆ ಕಾವೇರಿ ನದಿ ಮೇಕೆದಾಟು ಯೋಜನೆನ ಅನೇಕ ಹೋರಾಟಗಳನ್ನ ನಾವು ಸುಮಾರು 1,000 ಜನದಲ್ಲಿ ಸೇರಿ ಎಲ್ಲ ಕನ್ನಡಿಗರು ಸೇರಿ ಈ ಒಂದು ಗಡಿ ಭಾಗದಲ್ಲಿ ನಾವು ಹೋರಾಟನ ಮಾಡಿದ್ದೋ. ಇವತ್ತು ಇನ್ನು 13ನೇ ತಾರೀಕು ಏನು ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಒಕ್ಕೂಟದಿಂದ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಸಹ ಈ ಒಂದು ಒಕ್ಕೂಟದಲ್ಲಿ ಭಾಗವಹಿಸಿ ಇವತ್ತು ಆ ಒಂದು ಬಂದು ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಸರ್. ಆ ಬಂದು ಕರೆಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಸಹ ಸ್ಪಂದಿಸ್ತಾ ಇದೆ. ಈ ಹೋರಾಟಕ್ಕೆ ನಾವು ಇವತ್ತು ಸಾವಿರಾರು ಕನ್ನಡಿಗರು ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಸೇರಿ ಆ ಒಂದು ಹೋರಾಟನ ಯಶಸ್ವಿ ಮಾಡ್ತೀವಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಮೂಲಕ ಅಂತ ಹೇಳ್ತಾ ನಾನು ಮಾಧ್ಯಮದ ಮೂಲಕ ಕೇಳ್ಕೊತೀನಿ. ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ನಾವು ಮಾತಾಡ್ತಾ ಇದ್ದೀರಿ. ನಾವೆಲ್ಲ ಸೇರಿಕೊಂಡು ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮೂ ಹೋರಾಟ ಮಾಡಿದ್ದೀನಿ. ಈ ಸತಿ ನಾವೆಲ್ಲ ಸೇರಿಕೊಂಡು ಇನ್ನೂ ಜಾಸ್ತಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧಾಗಿದ್ದೀರಿ. ಇವಾಗ ಒಂದು ಒಳ್ಳೆ ಯಶಸ್ವಿಯಾಗಿದೆ, ಒಂದು ಒಳ್ಳೆಯ ಪ್ರೋಗ್ರಾಮು. ಈ ಹೋರಾಟಕ್ಕೆ ನಾವೆಲ್ಲ ಇವತ್ತು ಸುಮಾರು ಸರ್ಜಾಪುರ ಭಾಗದ ಆನೇಕಲ್ ತಾಲೂಕು ಅನೇಕರು, ಒಂದು ಮೈನಾರಿಟಿಯವರು, ಮುಸ್ಲಿಂ ಬಂದವರು ಎಲ್ಲ ಸೇರ್ಪಡೆಯಾಗಿದ್ದಾರೆ. ಇದಕ್ಕೆ ಮುಂದೆ ನಾವೆಲ್ಲ ಸೇರಿಕೊಂಡು
ಅಣ್ಣ ಜೊತೆಯಲ್ಲಿ ಒಂದು ಕೈ ಮಿಲಾಯಿಸಿ ಈ ಕನ್ನಡ ಕಾರ್ಯಕ್ರಮಕ್ಕೆ ಯಾವ ರೀತಿಯನ್ನು ನಾವು ಬೆಳಗ್ಗೆ ಕೊಡಬೇಕು, ಒಂದು ದೊಡ್ಡ ಮೊತ್ತದ ಸರ್ಜಾಪುರ ಹೋಬಳಿಯಲ್ಲಿ ನಾವು ಒಂದು ಹೋರಾಟ ಮಾಡ್ತೀವಿ ಈ ಕಾವೇರಿ ಬಗ್ಗೆ ಅಂತ ನಾನು ಹೇಳಿ ಇಂಥ ಸಂದರ್ಭದಲ್ಲಿ ಎಲ್ಲ ನನ್ನ ಬಂದಿರೋ ಅವ್ರಿಗೆ ಎಲ್ಲ ನನ್ನಿಂದ ಧನ್ಯವಾದಗಳು ಹೇಳಿ ನಮಸ್ಕಾರ ಹೇಳ್ತೀನಿ. ಹೋರಾಟದ ಒಡನಾಡಿ ಬಂಧುಗಳೇ, ಏನು ದಿನ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನಮ್ಮ ನೆಚ್ಚಿನ ನಾಯಕರು, ನಮ್ಮೆಲ್ಲರ ಹೋರಾಟದ ಸ್ಫೂರ್ತಿ ನಾಯಕರಾದಂಥ ಕೆ ಮಂಜುನಾಥ್ ದೇವಣ್ಣವರ ಒಂದು ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಹಾಗೂ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಕುರಿತು ಇವತ್ತೇನು ಆನೇಕಲ್ ತಾಲೂಕಿನ ಎಲ್ಲ ಹೋಬಳಿ ಮಟ್ಟದ ಪದಾಧಿಕಾರಿಗಳ ನೂತನ ಸೇರ್ಪಡೆ ಹಾಗೂ ಪದಾಧಿಕಾರಿಗಳ ಒಂದು ಆಯ್ಕೆಯ ಜವಾಬ್ದಾರಿಯನ್ನು ಇವತ್ತು ಅತ್ತಿಬೇಲೆಯ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಅನೇಕ ಹಂತದ ರಾಜ್ಯ ನಾಯಕರು, ಮಹಿಳಾ ರಾಜ್ಯ ನಾಯಕರುಗಳು ಹಾಗೂ ಎಲ್ಲ ಹಂತದ ಜಿಲ್ಲಾ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಇವತ್ತೇನು ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಸಿದ್ಧಾಂತದ ಅಡಿಯಲ್ಲಿ ಏನಿವತ್ತು ನಮ್ಮ ಮಂಜುನಾಥ್ ದೇವಣ್ಣವರು ದೇಹ ಮಣ್ಣಿಗೆ ಉಸಿರು ಕನ್ನಡಕ್ಕೆ ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ಸುಮಾರು 35 ವರ್ಷಗಳ ಇತಿಹಾಸದ ದೀರ್ಘಾವಧಿಯಲ್ಲಿ ಇವತ್ತು ನಮ್ಮೆಲ್ಲರನ್ನು ಎಳ್ಕೊಂಡು ಅವರು ನಮ್ಮ ಹೋರಾಟದ ರಥವನ್ನು ಇವತ್ತು ನಮ್ಮ ಕೈಯಲ್ಲಿ ಜೋಡಿಸ್ತಾ ಇದ್ದಾರೆ. ಆ ಹಾದಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಏನಿವತ್ತು ಅನೇಕ ಜ್ವಲಂತ ಸಮಸ್ಯೆಗಳು ಈ ನಾಡಿನ ದಿನನಿತ್ಯ ಸಮಸ್ಯೆಗಳಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಬರ್ತಾಯಿದೆ. ಇವತ್ತು ಅವರ ಜೊತೆಯಲ್ಲಿ ನಾವೆಲ್ಲ ಒಟ್ಟುಗೂಡಿ ಅವರ ದಿನನಿತ್ಯದ ಹೋರಾಟದ ಹಾದಿಯಲ್ಲಿ ನಾವು ಕೈ ಜೋಡಿಸಿ ಇವತ್ತೇನು ಅನೇಕ ಕಳಸ ಬಂಡೂರಿನ ಹೋರಾಟ ಇರ್ಬೋದು, ಮಹದಾಯಿ ಆಗಿರ್ಬೋದು, ಇವತ್ತು ಜ್ವಲಂತ ಸಮಸ್ಯೆಯಾಗಿ ಇವತ್ತು ಬೆಳೀತಾ ಇರುವಂತಹ ಕಾವೇರಿ ನೀರಿನ ವಿಚಾರದ ಹೋರಾಟದಲ್ಲಿ ಹಾಗೂ ಮೇಕೆದಾಟಿನ ಅಣೆಕಟ್ಟಿನ ವಿಚಾರದಲ್ಲಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಈ ಹೋರಾಟದ ಹಾದಿಯಲ್ಲಿ ನಾವೆಲ್ಲ ಅವ್ರಿಗೆ ಯಶಸ್ವಿಯಾಗಲಿಕ್ಕೆ ಕಾರಣರಾಗಿ ನಾವೆಲ್ಲ ಏನು ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಎಲ್ಲ ಸಂಘಟನೆ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಎಲ್ಲ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ನಮ್ಮ ಸಂಘಟನೆಯನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಂತದ ಪದಾಧಿಕಾರಿಗಳಿಗೂ ನಮ್ಮ ವೈಯಕ್ತಿಕ ತುಂಬುರಿದ ಧನ್ಯವಾದಗಳನ್ನು ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕನ್ನಡ ಜಾಗೃತಿ ವೇದಿಕೆಗೆ ಜಯವಾಗಲಿ ಅಂತ ನನ್ನ 2 ಮಾತುಗಳನ್ನು ಹೇಳ್ತಾ ಇದ್ದೇನೆ. ಈ ಕನ್ನಡ ಜಾಗೃತಿ ವೇದಿಕೆಯ 4 ತಾಲೂಕುಗಳ ಪದಾಧಿಕಾರಿಗಳ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ಜಾಗೃತಿ ವೇದಿಕೆಯ ಬಲಿಷ್ಠವಾದ ಒಂದು ಸಂಘಟನೆ ಮಾಡಲು ಮತ್ತು ನಮ್ಮ ಕನ್ನಡ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣ ಅವರಿಗೆ ಶಕ್ತಿ ಬಲವನ್ನು ತುಂಬಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಗೊಂಡಿದ್ದೇವೆ. ಭಾಳಷ್ಟು ಜನಗಳು ಇದನ್ನು ಪದಾಧಿಕಾರಿಯಾಗಿ ಸೇರಿಕೊಂಡಿದ್ದಾರೆ. ಇದರ ಮೂಲ ಉದ್ದೇಶ ಏನೆಂದರೆ ನಮ್ಮ ಜಲ, ನೆಲ ಮತ್ತು ಕಾವೇರಿ ಹೋರಾಟಕ್ಕಾಗಿ ನಾವು ಎಂದಿಗೂ ನಮ್ಮ ಮಂಜುನಾಥ್ ದೇವಣ್ಣವರಿಗೆ ನಾವು ಎಂದಿಗೂ ಸದಾ ಜೊತೆಯಲ್ಲಿರುತ್ತೇವೆ. ನಾವು ಈ ಜಾಗೃತಿ ವೇದಿಕೆಯನ್ನು ಯಶಸ್ವಿಗೊಂಡು ಕರ್ನಾಟಕ ರಾಜ್ಯ ಮೂಲೆ ಮೂಲೆಗಳಲ್ಲೂ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಾವು ನಮ್ಮ ಕರ್ನಾಟಕ ಸರ್ಕಾರದಿಂದ ಯಾವುದೇ ಕಾರ್ಯಕ್ರಮವನ್ನು ಜನಪರ ವಿರುದ್ಧವಾಗಿ ಮಾಡುವಂಥ ಕೆಲಸಗಳಲ್ಲಿ ನಾವು ಹೋರಾಟ ಮಾಡಲು ಎಂದಿಗೂ ನಾವು ಸಿದ್ಧವಾಗಿರ್ತೇವೆ. ನಾವು ಇವು ಕಾವೇರಿ ನೀರನ್ನು ಎಂದಿಗೂ ನಾವು ಅಣೆಕಟ್ಟು ಕಟ್ಟಲು ನಾವು ಎಂದಿಗೂ ಕೈ ಜೋಡಿಸಲು ಸರ್ಕಾರಕ್ಕೆ ಬದ್ಧರಾಗಿರ್ತೇವೆ. ಎಂದಿಗೂ ನಾವು ಜಾಗೃತಿ ಎಂದೆಂದಿಗೂ ನಾವು ಯಾವುದೇ ಕಾಲಕ್ಕೂ ನಾವು ಹಿಂಜರಿಯೋದಿಲ್ಲ ಅಂತ ಹೇಳೋಕ್ಕೆ 2 ಬಾರಿ ಇಷ್ಟಪಡ್ತೀವಿ.